ಏನಪ್ಪ ನೀವು ಅವ್ರ ಮದ್ವೆಗಿದ್ವಿ ಅಂತ ಏನೇನು ಮಾತಾಡ್ತಿದ್ದಾರೆ? ನೀವ್ ನೋಡಿದ್ರೆ ಏನು ಮಾತಾಡದೆ ಸುಮ್ಮನೆ ನಿಂತಿದ್ರಲ್ಲ. ಇನ್ನೇನ್ ಮಾಡುವಂತೀಯಮ್ಮ? ಅವನ್ ಮದುವೆ ಆಗ್ತೀನಿ ಅಂದ್ರೆ ಲಕ್ಷಾಂತರ ರೂಪಾಯಿ ಡೌರಿ ಕೊಟ್ಟು ಅವನ ಮದುವೆ ಆಗೋದಕ್ಕೆ ಹೆಣ್ಮಕ್ಳು ಕ್ಯೂ ನಿಂತ್ಕೊಂಡಿರ್ತಾರೆ. ಅಂಥದ್ರಲ್ಲಿ ನನ್ನ ಮೇಲಿನ ವಿಶ್ವಾಸಕ್ಕೋಸ್ಕರ ಮನೆಯವರೆಗೂ ಬಂದು ನಿಮ್ಮ ಮಗಳನ್ನ ಮದುವೆ ಆಗ್ತೀನಿ ಅಂದ್ರೆ ನಾನು ಯಾವ ಬಾಯಿಂದ ಇಲ್ಲ ಅಂತ ಹೇಳಮ್ಮ. ಅಂದ್ರೆ ನಿಮ್ಮ ಮಾತಿನ ಅರ್ಥ? ನೀನು ಅವನ್ ಮದುವೆ ಆಗೋದೇ ಸರಿ ಅನ್ಸುತ್ತಮ್ಮ. ಏನಪ್ಪ ನೀವು ಇಷ್ಟ ದಿನ ಕೃಷ್ಣನೇ ಅಳಿ ಅಳಿ ಅಂತ ಹೇಳಿ ನನ್ನ ಮನಸ್ಸಿನಲ್ಲೂ ಅವನ ಮೇಲೆ ಪ್ರೀತಿ ಹುಟ್ಟಿಸಿದ್ರಿ. ಅದೆಲ್ಲ ನೋಡ್ಕೊಂಡು ಕೂತಿರ್ಕಾಗತ್ತೇನಮ್ಮ? ಅವನು ತಿಂಗಳಿಗೆ 3,500 ರೂಪಾಯಿ ಸಂಬಳ ತಗೋತಾನೆ. ಅದ್ರಲ್ಲಿ ಜೀವನ ನಡೆಸಿ ಹೇಗಮ್ಮ ನೀನು ಡಾಕ್ಟರ್ ಓದಿಸ್ತಾನೆ? ನಿನ್ ತಂಗಿನ ಲಂಡನ್ ಕರ್ಕೊಂಡು ಹೋಗಿ ಕಾಲ್ ಸರಿ ಮಾಡಿಸೋದಕ್ಕೆ ಅವನ ಕೈಲಿ ಆಗತ್ತೇನಮ್ಮ? ನೀನು ಸರಿ ಅಂತ ಹೇಳೋ ಒಂದೇ ಒಂದು ಮಾತಿನ ಮೇಲೆ ನಮ್ಮ ಸಂಸಾರದ ಭವಿಷ್ಯನೇ ನಿಂತಿದೆ. ದಯವಿಟ್ಟು ಯೋಚನೆ ಮಾಡಮ್ಮ.